ಬಿಜೆಪಿನವರು ಈ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಬರ್ತಾ ಇರೋದು ಅಂತ ಬಹಿರಂಗದಿಂದ ಎಲ್ಲಾ ಜಾಗಗಳನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲಾ ಮಿನಿಸ್ಟ್ರುಗಳು, ಎಲ್ಲಾ ಸಂಸದರು ನಮ್ಮ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಬರ್ತಾ ಇದೀವಿ ಅಂತ ಹೇಳೋರು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಕ್ಕೆ ಬಿಡ್ತೀರಾ ನೀವು? ಜೋರಾಗಿ ಹೇಳಿ. ಅದು ಯಾಕಂದ್ರೆ ನಮ್ಮ ದೇಶದ ಶಕ್ತಿ ನಮ್ಮ ಸಂವಿಧಾನ, ಕೋಟ್ಯಾಂತರ ಜನರ ರಕ್ಷಣೆ ನಮ್ಮ ಜವಾಬ್ದಾರಿ, ನಮ್ಮ ಸಂವಿಧಾನದ ಜವಾಬ್ದಾರಿ. ಇದನ್ನ ದಯವಿಟ್ಟು ನೀವೆಲ್ಲರಿಗೂ ತಿಳಿಸ್ಬೇಕಾಗುತ್ತೆ. ಬಿಜೆಪಿ ಅವ್ರು ಬರ್ತಾರೆ ಎರಡಕ್ಕೆ, ಒಂದು ಸಂವಿಧಾನ ಬದಲಾಯಿಸೋದಕ್ಕೆ, ಇನ್ನೊಂದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತೆಗೆಸೋದಕ್ಕೆ. ಇದು ದಯವಿಟ್ಟು ನೀವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ಕೊಬೇಕಾಗುತ್ತೆ. ಯಾಕಂದ್ರೆ ಅವ್ರು ಒಂದ್ಸಲ ಇವಾಗಲೇ ಜುಡಿಷಿಯಲ್ ಸಿಸ್ಟಮ್ ನ, ಎಲೆಕ್ಷನ್ ಕಮಿಷನ್ ನ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ. ಜನರಿಗೆ ಮೋಸ ಮಾಡುವಂತ ಕೆಲಸ 10 ವರ್ಷದಿಂದ ಮಾಡ್ಕೊಂಡ್ ಬರ್ತಾರೆ. ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ 1947 ಮಾಡಿದ್ರೆ ಬಿಜೆಪಿ ಪಕ್ಷ ಅಂತ ಪಕ್ಷಗಳೇ ಇನ್ನು ಮುಂದೆ ಬರ್ತಿರ್ಲಿಲ್ಲ. ಅವ್ರು ಮಾಡ್ತಾ ಇರೋದು ರಾಜಭಾರಿ. ಎಲ್ಲ ಮುಖ್ಯಮಂತ್ರಿಗಳನ್ನ ಗೈರ್ ಕಾನೂನಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾರೆ. ಮುಖ್ಯಮಂತ್ರಿಗಳನ್ನೇ ಅರೆಸ್ಟ್ ಮಾಡಿ, 2 ಮುಖ್ಯಮಂತ್ರಿಗಳು ಜೈಲಲ್ಲಿದ್ದಾರೆ ಇವಾಗ. ಅವ್ರನ್ನೇ ಅರೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮಂತ ನಮ್ಮಂತ ಸಾಮಾನ್ಯ ಜನರಿಗೆ ಏನಾಗಬೇಕು? ಅದಕ್ಕೆ ಮುಂಬರುವ ಚುನಾವಣೆಗಳಲ್ಲಿ ಎಚ್ಚರಿಕೆ ಪಡಬೇಕು ನಾವೆಲ್ಲ. ನೀವೆಲ್ಲ ಮತ ಹಾಕೋದು ಒಂದೇ ಅಲ್ಲ, ನೀವು ಮತ ಹಾಕ್ಸ್ಬೇಕು ಕೂಡ. ಯಾಕಂದ್ರೆ ಈ ಒಂದು ಚುನಾವಣೆ ನಮ್ಮ ದೇಶದ ದಿಕ್ಕನ್ನು ಬದಲಾಯಿಸುವಂತ ಚುನಾವಣೆ. ಇನ್ನ ಹೋದ್ರೆ ಈ ಸಲ ಏನಾದ್ರೂ ತಪ್ಪಾದ್ರೆ ಇನ್ನೂ 50 ವರ್ಷ ಚುನಾವಣೆಗಳು ಬರಲ್ಲ. ಚುನಾವಣೆಗಳು ಬರ್ದಿರಾ ಒಬ್ಬರನ್ನೇ ರಾಜ, ಒಬ್ಬನೇ ಮಂತ್ರಿ, ಮುಗೀತು. ಇನ್ಯಾವ ಪಂಚಾಯತಿ ಇಲ್ಲ, ಯಾವ ನಾಯಕರು ಇಲ್ಲ, ಯಾವ ಹಿರಿಯರಿಲ್ಲ, ಯಾವ ಮುಖ್ಯಮಂತ್ರಿ ಇಲ್ಲ. ಅದನ್ನೇ ಮಾಡಕ್ಕೆ ಬಿಜೆಪಿ ಅವರು ಮುಂದೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲಾ ವರ್ಗದ ಜನರ ಜೊತೆ ಇರುವ ಸರ್ಕಾರ, ನಮ್ಮ ಮಹಿಳೆಯರ ರಕ್ಷಣೆಗಾಗಿರುವಂತ ಸರ್ಕಾರ, ಯುವಕರ ರಕ್ಷಣೆಗಾಗಿರುವಂತ ಸರ್ಕಾರ. ಈ ಚುನಾವಣೆಗಳಲ್ಲಿ ನೀವೆಲ್ಲ ನೋಡಿರ್ತೀರಿ, ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು. ನಾವು ಕೊಟ್ಟಿದ್ ಮಾತು ಉಳ್ಕೊಂಡ್ವಾ ಇಲ್ವೋ? ನಾವು ಹೇಳಿರೋ ಪ್ರತಿ ಒಂದು ಪ್ರಣಾಳಿಕೆನೂ ನಿಮ್ ಮನೆಗೆ ಬರ್ತಾ ಇದೆ, ನಿಮ್ಮ ಖಾತೆಗಳು ಬರ್ತಾ ಇದೆ, ಮನೆ ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಆಗ್ತಾ ಇದೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮಹಿಳೆಯರಿಗೆ, ನಮ್ಮ ಮನೆ ಯಜಮಾನರಿಗೆ ಒಂದು ಅಳಿಲು ಸೇವೆ. ಯಾಕಂದ್ರೆ ಬಿಜೆಪಿ ಬಂದಾಗ ಬಹಳ ಕಷ್ಟ ಸಮಯಗಳು ಬಂದಿದೆ. ನೀವೆಲ್ಲ ನೋಡಿದೀರಿ, ಕೋವಿಡ್ ಸಮಯದಲ್ಲಿ ಏನ್ ಮಾಡಿದ್ರು, ಎಷ್ಟು ಹಗರಣಗಳಾಗಿದೆ, ಎಷ್ಟು ಮೋಸಗಳಾಗಿದೆ, ನೀವೆಲ್ಲ ನೋಡ್ಕೊಂಡಿದ್ದೀರಿ ಇದನ್ನು. ದಯವಿಟ್ಟು ಇವಾಗ ನಮ್ಮ ಮಹಿಳೆಯರಿಗೆ ಪ್ರತಿ ಅಕೌಂಟ್ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಸಲ 100 ಬರುತ್ತೆ. ಬಂದಿದ ತಕ್ಷಣ ಕೇಂದ್ರದಿಂದ 8,500, ರಾಜ್ಯದಿಂದ 2,000. ಪ್ರತಿ ಮಹಿಳೆ ಮನೆ ಯಜಮಾನಿಗೆ 10,500 ಪ್ರತಿ ತಿಂಗಳು ನಿಮ್ಮ ಖಾತೆಗಳು ಬರುತ್ತೆ. ಇಂಥ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬರೀ ನಮ್ಮ ದೇಶದಲ್ಲ, ಇಡೀ ಜಗತ್ತಲ್ಲೇ ಎಲ್ಲೂ ಮಾಡಿಲ್ಲ. ಅದು ನಮ್ಮ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಒಂದು ಶಕ್ತಿ. ನಿಮ್ಗೆಲ್ಲ ಗೊತ್ತಿರ್ಬೇಕು. ಮಹಿಳೆಯರಿಗೆ 1 ಲಕ್ಷ, ನಮ್ಮ ಯುವಕರಿಗೆ, ಬಹಳಷ್ಟು ಜನ ಯುವಕರಿದ್ದಾರೆ ಇಲ್ಲಿ. ನರೇಂದ್ರ ಮೋದಿ ಅವರು ಬಂದು 2 ಕೋಟಿ ಕೆಲಸ ಕೊಡಿಸ್ತೀನಿ ಅಂದ್ರು. 10 ವರ್ಷ ಆಗಿದೆ. 10 ವರ್ಷದಲ್ಲಿ 20 ಕೋಟಿ ಬಿಡಿ, 10-20 ಲಕ್ಷ ಕೆಲಸ ಕೊಡ್ಸೋ ತಾಕತ್ತಿರಲಿಲ್ಲ. ದಯವಿಟ್ಟು ನೀವೆಲ್ಲ ತಿಳಿಬೇಕು, ನಮ್ಮ ದೇಶದ ಬೆನ್ನೆಲುಬು ನಮ್ಮ ಯುವಕರು ನಮ್ಮ ದೇಶವನ್ನು ಕಟ್ಟಂತವರು. ನಮ್ಮ ಯುವಕರಿಗೆ ತಪ್ಪು ದಾರಿ ಹಿಡಿದೇ ಇರಲಿ, ಬೇರೆಯವ್ರ ಮುಂದೆ ಕೈ ಚಾಚಬಾರ್ದು ಅಂತ ಯುವಕರಿಗೆ, 20 ರಿಂದ 25 ವಯಸ್ಸಿನ ಯುವಕರಿಗೆ, ಯಾರ್ಯಾರಿಗೆ ಡಿಗ್ರಿ ಆಗಿದೆ, ಯಾರ್ಯಾರಿಗೆ ಬಿಟೆಕ್, ಬಿಕಾಮ್ ಇಲ್ಲ ಡಿಪ್ಲೊಮಾಗಳಾಗಿದೆನೋ, ಯುವಕರಿಗೆ ಎಲ್ಲರಿಗೂ ಅವರವರ ಖಾತೆಯಲ್ಲಿ 1 ಲಕ್ಷ ಪ್ರತಿ ವರ್ಷ ನಾವು ಹಾಕ್ತೀವಿ. ಇದು ಕಾಂಗ್ರೆಸ್ ಮಾಡುವ ಯುವಕರ ಪರ ಇರುವಂತಹ ಕೆಲಸ. ನಮ್ಮ ರೈತರಿಗೆ ನೀವೆಲ್ಲ ನೋಡ್ತೀರಿ, ಬಹಳಷ್ಟು ಜನ ರೈತರಿದ್ದೀವಿ ಇಲ್ಲಿ. ರೈತರಿಗೆ ಅನ್ಯಾಯ ಮಾಡಿರುವಷ್ಟು ಬಿಜೆಪಿ ಯಾವತ್ತೂ ಮಾಡಿಲ್ಲ. ರೈತರು ಡೆಲ್ಲಿಯ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ಬರ್ತಾರೆ, ಕಪ್ಪು ಕಾನೂನುಗಳ ವಿರುದ್ಧ ಪ್ರತಿಭಟನೆ ಮಾಡಕ್ ಬರ್ತಾರೆ. ಆದ್ರೂ ಯಾರೇ ಬಿಜೆಪಿ ಸಂಸದರು, ಮಂತ್ರಿಗಳು ಅವ್ರಿಗೆ ಕೇರೆ ಅಂದಿಲ್ಲ, ರೈತರನ್ನ ಅಲ್ಲೇ ಬಿಡ್ತಾರೆ. ಇದಕ್ಕಿಂತ ಡಬಲ್ ಬಿಸಿಲು, ಇದಕ್ಕಿಂತ ಮಳೆ, ನಮ್ ಕರ್ನಾಟಕಕ್ಕಿಂತ ಚಳಿ, ಅದನ್ನೆಲ್ಲ ರೈತರು ನಡು ರಸ್ತೆಯಲ್ಲಿ
ನಿಂತು ನಮ್ಮ ರೈತರಿಗೆ ಅವಮಾನ ಮಾಡ್ತಾರೆ. ನಮ್ಮ 2 ವರ್ಷ ಆಗುತ್ತೆ. ಇದು ನಮ್ಮ ರೈತರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಬಿಜೆಪಿ ಅವರು ಮಾಡ್ತಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರಿಗೆ ಮುಂಬರುವ ದಿನಗಳಲ್ಲಿ ರೈತರ ಎಲ್ಲರ ಸಾಲ ಮನ್ನಾ ಮಾಡ್ತೀವಿ. ಕಾಂಗ್ರೆಸ್ನವರು, ಬಿಜೆಪಿನವರು ಮನಮೋಹನ್ ಸಿಂಗ್ ಅವರ ಸರ್ಕಾರದ ಸಮಯದಲ್ಲಿ ರೈತರ 70,000 ಕೋಟಿ ಮನ್ನಾ ಮಾಡಿರ್ತೀವಿ.